ಐಸ್ ಕ್ರಿಕೆಟ್ ಆಡೋದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಇಲ್ಲಿ ನೋಡಿ. ಫುಲ್ಲು ಬೈಕು ಇಲ್ಲ ಒಂದು ಕಾರ್ ಫುಲ್ಲು ಉಲ್ಟಾ ಪಲ್ಟಿ ಹೊಡೆದ್ಬಿಟ್ಟೈತೆ. ಓನರ್ ಇಲ್ಲ ಅವರೇ ಅದ್ರದ್ದು. ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಕಾರ್ಗೆ. ಟೋ ಮಾಡೋರಿಲ್ಲ. ಫುಲ್ ಎಲ್ಲ ಚಿಂದಿ ಮೇಲೆಲ್ಲ ಹೊಡೆದೋಗೈತೆ. ಎಳೆಯವ್ರು ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಅಂಗಡಿ ಎಲ್ಲ ಓಪನ್ ಮಾಡಿ ಫುಲ್ ಎಲ್ಲ ಒರೆಸಿ ದೀಪ ಕೂಡ ಹಚ್ಬಿಟ್ಟು ಇವಾಗ ಮನೆ ಹತ್ರ ಹೋಗಬೇಕು. ನಾನು ಅಂಗಡಿ ತೆಗ್ದಿರ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರನೇ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅಂಗಡಿ ಎಲ್ಲ ತೆಗ್ದಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾಯಿದ್ದೀನಿ. ತಿಂಡಿಗೆ ಹೋಗಬೇಕು, ಸೊ ಅದಕ್ಕೋಸ್ಕರನೇ ಹೋಗ್ತಾಯಿದ್ದೆ. ಆ ಗಾಡಿನ ನಮ್ಮ ಅಪ್ಪ ತಂದರು, ಸೊ ಅದರಲ್ಲೇ ತೊಗೊಂಡೋಗ್ತೀನಿ ನಾನೀಗ. ತಕ್ಷಣ ತಿಂಡಿ ರೆಡಿ ಇತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಪುಂಗು ತಗೊಂಡು ಹೋಗ್ತಾ ಇದ್ದೀನಿ. ಶೂ ಹಾಕೋಬೇಕಲ್ಲ, 1 ಮಿನಿಟ್ ಶೂ ಹಾಕೊಂಬಿಟ್ಟು ಗೈಸ್ ಮತ್ತೆ ರಿಟರ್ನ್ ಆಗಿದ್ದೀನಿ. ಬೆಳಗ್ಗೆ ಹೋಗಿದ್ದು ಸಂಜೆ ಬಂದಿದ್ದೀನಿ. ಕರೆಕ್ಟಾಗಿ 6:05 ಅನಿಸುತ್ತೆ. ಈಗ ಇನ್ನೂ ರಿಟರ್ನ್ ಆಗಿದ್ದೀನಿ. ಬೆಳಗ್ಗೆಯಿಂದ ಕಾಲೇಜಲ್ಲಿ ಪ್ರೋಟೋಕಾಲ್ಸ್ ಅದು ಯಾವುದೋ ಇತ್ತು. ಬೆಳಗ್ಗೆಯಿಂದ ಆಡಿಟೋರಿಯಮಲ್ಲಿ ಕೂತಿರೋ ಈಗ ಬಂದೆ. ಗಾಡಿ ಒಳಗಡೆ ಹಾಕ್ಬಿಟ್ಟು ಹಾಲು ತೊಗೊಂಬರೋಣ. ಹೆಂಗೂ ಹಾಲು 6:10 ಇನ್ನೇನು ಇವತ್ತು ಹೆಂಗೂ ಬಂದಿದೆ ಲೇಟ್ ಅಲ್ವಾ. ಈಗ ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಂದ್ಬಿಟ್ಟು ಆ ಗಾಡಿ ತೊಗೊಂಡೋಗೋಣ. ಇದು ಏನು ಮಾಡೋಕ್ಕೆ ಈಚೆನೇ ಇದು ಒಳಗಡೆ ಹಾಕ್ಬಿಡೋಣ. ಇದು ಒಂದು ಕೈಯಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮಮ್ಮ ಫೋನ್ ಮಾಡಿಲ್ಲ ಅಂತ ಅಂದ್ಕೊಂಡೆ, ಬಟ್ ಪಕ್ಕಾ ಟೈಮು ಇನ್ನೇನು ಇಲ್ಲೇ ಇದ್ದಾಗ ಫೋನ್ ಮಾಡಿದ್ರು ಕರೆಕ್ಟಾಗಿ ಎಲ್ಲಿದೆಯಾ ಅಂತ. ಟಿ ವಿ ನೋಡ್ತಾರೆ ಅಂತ ಅವರು. ನಾನು ಅಂದ್ಕೊಂಡೆ ಕಣಮ್ಮ ಫೋನ್ ಮಾಡಿಲ್ಲ ಅಂತ, ಹಂಗೆ ಪಕ್ಕಾ ಫೋನ್ ಮಾಡಿದೆ. ಅಂದ್ರೆ ಟೈಮ್ ಆಯ್ತಲ್ವಾ, 6 ಗಂಟೆ. ನಾನು ನೋಡಿದೆ 6 ಗಂಟೆವರೆಗೂ ಕಾಲೇಜಲ್ಲಿ ಇದ್ದಿದ್ದು. 10 ನಿಮಿಷ ಏನೋ ಆಯ್ತು ಅಷ್ಟೇ ಬರೋಕ್ಕೆ. ಯಾಕೆ ಇವತ್ತು ಅಷ್ಟೊತ್ತು ಪ್ರೋಟೋಕಾಲ್ಸ್ ಯಾವುದೋ ಪ್ರೋಟೋಕಾಲ್ ಮಾಡೋದ್ರ ಬಗ್ಗೆ ಹೇಳ್ಕೊಟ್ರು. ನಮ್ಗಿಡೋದಲ್ಲ ಅಲ್ಲ ಇದು? ನಮ್ಗಿಡೋದಲ್ಲ, ನಮ್ಗಿಡೋದಿಲ್ಲ ಇದು ನೋಡಿ. ಹಾಲು ತರ್ಬೇಕು ಹೆಂಗೂ. ಕಾಸು ಕೊಡಿ, ತೊಗೊಂಬತ್ತೀನಿ. ಕೊಡಮ್ಮ. ಗೈಸ್ ಹೊರಟೆ ಹಾಲು ತೊಗೊಂಬರೋಕ್ಕೆ. ಡ್ರೆಸ್ ಏನು ಚೇಂಜ್ ಮಾಡಲಿಲ್ಲ, ಹೆಂಗೂ ಇದೆ ಇರಲಿ. ಆಮೇಲಿಂದ ಹೆಂಗೂ ಅಂಗಡಿ ಹಾಕೊಂಬಂದಾಗ ಒಟ್ಟಿಗೆ ಆದರೆ ಡ್ರೆಸ್ ಚೇಂಜ್ ಮಾಡೋದ್ರಾಗುತ್ತೆ. ಇನ್ನೂ 6:10 ಅಲ್ಲ, ನಾನು ಹೋಗೋದೇ 6:30. ಬಟ್ ಆದರೂ ಹೋಗೋಣ. ಹಿಂಗೆ ಹತ್ರ ಹೋಗ್ಬಿಟ್ಟು ಲೈಟೆಲ್ಲ ಹಾಕೋಷ್ಟು ಟೈಮ್ ಆಯ್ತದೆ. ಹಿಂಗೆ ಹೋಗ್ತೀನಿ. ಇಷ್ಟು ದೂರದಿಂದ ಯಾರು ಬಳಸ್ಕೊಂಡು ಹೋಗೋರು. ಶಾರ್ಟ್ ಕಟ್ ಹೋಗ್ಬಿಟ್ಟು ತೊಗೊಂಬಿಟ್ಟು ಬರ್ತೀನಿ. ತೊಗೊಂಬಂದಿದ್ದಾಯ್ತು ಅಲ್ಲ, ಇಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬರ್ತೀನಿ. ನಮ್ಮ ಅಕ್ಕವ್ರ ಜೊತೆ ಮಾತಾಡ್ತಾವ್ರೆ. ಕ್ರಿಕೆಟ್ ಆಡ್ತಾ ಇರ್ಬೋದು ಮೋಸ್ಟ್ಲಿ, ಅದಕ್ಕೆ ನೋಡೋಕ್ಕಾದ್ರೂ ಹೋಗ್ತೀನಿ. ಆಡಲ್ಲ, ಬಟ್ ಯಾರು ಇಲ್ಲ ಅನಿಸ್ತದೆ. ಹೋಗಿ ನೋಡೋಣ, ಇದ್ರೆ ಆಡೋದು. ಬಂದಿರೋ 6:45 ಯಾರೂ ಇಲ್ಲ. ಆದರೂ ಸುಮ್ಮನೆ ಒಂದು ಹುಡ್ಗನ ಕೈಯಲ್ಲಿ ಬಾಲ್ ಹಾಕ್ಸ್ತೀನಿ. ಎಸಿಲ್ಲ ಅಲ್ಲ ನಿಂಕ. ಈ ಕಡೆ ಹೊಟ್ಟೋಯ್ತು, ಆ ಕಡೆಗೆ ಹೊಡೆಯೋದು, ಈ ಕಡೆಗೆ ಹೊಂಟೋಯ್ತು. ಒಂದೊಂದು ಅವರ್ ಆಡೋದು ಬತ್ತೀಯಾ? ಒಂದೊಂದು ಅವರ್ ಆಡ. ಹಾಂ, ಇವನಿಗೆ 3 ಬಾಲು, ನನಗೆ 3 ಬಾಲು. ಟೋಟಲ್ 6 ಬಾಲ್ ಆಯಿತು. ಪ್ರೇಶಿಗೆ ಅವನಿಗೆ ಬೇಡವಾ? ಜಾಗ ಬಿಡು, ನಾನು ಆಡ್ತೀನಿ. ನೀವು ಆಗಿಂದ ಆಡಿದ್ದೀರ. ಹಾಂ, ಆ ಕಡೆ ಎಲ್ಲ ಬತ್ತಲ್ಲೋ. ಹೋಗೋ ಟೈಮಿಗೆ ಒಳ್ಳೇದಾಯ್ತಲ್ಲಪ್ಪ. ಕಳೆದೋಯ್ತಾ ಬಾಲು. ಮೊನ್ನೆ ನಾನು ವೀಡಿಯೋ ಮಾಡಾಕಿದ್ದೆ ಕಳೆದೋಗೈತೆ ಅಂತ. ಇವತ್ತು ರಿಯಲಾಗೆ ಕಳೆದೋಯ್ತು ಅನ್ಸರ್. ಸಿಕ್ಕೇ ಬಿಡ್ತು. ಸಿಟ್ಟಿದಾ? ತಮ್ಮ ಜಲ್ದಿ ಹಾಕಾಕ್ ಜಲ್ದಿ. ಸೈಡೋಲ್ಲ. ಕ್ರಿಕೆಟ್ ಆಡೋದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಇಲ್ಲಿ ನೋಡಿ. ಫುಲ್ಲು ಬೈಕು ಇಲ್ಲ ಒಂದು ಕಾರ್ ಫುಲ್ಲು ಉಲ್ಟಾ ಪಲ್ಟಿ ಹೊಡೆದ್ಬಿಟ್ಟೈತೆ. ಓನರ್ ಇಲ್ಲ ಅವರೇ ಅದ್ರದ್ದು. ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಕಾರ್ಗೆ. ಟೋ ಮಾಡೋರಿಲ್ಲ. ಫುಲ್ ಎಲ್ಲ ಚಿಂದಿ ಮೇಲೆಲ್ಲ ಹೊಡೆದೋಗೈತೆ. ಎಳೆಯವ್ರು ಯಾರೂ ಇಲ್ಲ. ನಾನು ನಡಿ ಆ ಕಡೆಗೆ. ತುಂಬ ಗಾಯಪಟ್ಟಿದೆ ಗಾಡಿ ಮಾತ್ರ ಫುಲ್ಲು. ಇನ್ಶೂರೆನ್ಸ್ ಐತಾ ಗಾಡಿಗೆ? ಇಲ್ಲ, ಮಾಡಿಸ್ಕೊ. ಬಂದಿತ್ತು, ಒಂದು 5 ನಿಮಿಷ ಆಡಿದಾಯ್ತು. ರಿಟರ್ನ್ ಅಷ್ಟೇ. ಯಾರು ಇಲ್ಲ, ಆಗಲೇ ಬಂದಿರೋ ಆಡ್ಬೋದಿತ್ತು. ಸುಮ್ಮನೆ ಇವಾಗ ಬಂದೆ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಈಗ.
ಗೈಸ್ ಬಂದಿದೆ ಮನೆ ಹತ್ರ. ನಮ್ಮಮ್ಮ ಏನಾರು ಕಾಫಿ ಗೀಫಿ ಮಾಡೋಣ ನೋಡೋಣ. ಮಮ್ಮಿ 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 ಇಲ್ಲ ಮಮ್ಮಿ ಈಚೆವ್ರೆ. ಕಾಫಿ ಈಗ ನಾನೇ ಮಾಡ್ಕೊಂಡು ಕುಡಿಬೇಕು. ಏನಾರು ಆಯ್ತಾ ನೋಡ್ತೀನಿ ತಿನ್ನೋಕ್ಕಾದ್ರು. ಇವತ್ತು ಏನೂ ಇರಲ್ಲ, ವೆಜ್ ಇವತ್ತು. ನೇರಳೆ ಐತೆ ಅನ್ಸುತ್ತೆ ಫ್ರಿಡ್ಜಲ್ಲಿ, ನೋಡ್ತೀನಿ. ಇತ್ತು ನೆನೆ ನೈಟ್ ತಿಂದಿದೆ, ಎಲ್ಲೈತೆ ಗೊತ್ತಿಲ್ಲ. ಅದು ಬೇರೆ ಹುಡುಕ್ಬೇಕು, ತಿನ್ಬೇಕಂದ್ರೆ ಹುಡುಕ್ಬೇಕು. ಸಂಜೆ ನೀರು ಬೇರೆ ತರಬೇಕು, ಎಲ್ಲ ಖಾಲಿ ಆಗೋಗ್ಬಿಟ್ಟೈತೆ. ಇವತ್ತು ತರಲಿಲ್ಲ ಅಂದರೆ ನಾನೇ ಕೆಲಸ ಆದಮೇಲೆ ಬೆಳಗ್ಗೆನೇ ತರಬೇಕಾಗುತ್ತೆ. ಸೊ ಸಂಜೆ ಬಂದಿದ ತಕ್ಷಣ ಫಸ್ಟ್ ನೀರೆಲ್ಲ ತಗೊಂಬಂದ್ಬಿಟ್ಟು ಇಡಬೇಕು. ನೀನು ಹೇಳಿದ್ಕೆ ಗಿಫ್ಟು ಬರ್ತದೆ, ಅವತ್ತು ಬರ್ತದೆ ಇವತ್ತು ಬರ್ತದೆ ಅಂತ ನೋಡ್ತಾನೆ ಇದ್ದೀನಿ. ಕ್ಯಾನ್ಸಲ್ ಅದೇಂಗ್ ಕ್ಯಾನ್ಸಲ್ ಆಗ್ಬಿಡ್ತದೆ? ನೀನ್ ಕ್ಯಾನ್ಸಲ್ ಮಾಡಿದ್ಯಾ? ಇಲ್ಲ ಇಲ್ಲ, ಅವಳು ಯಾವಾಗ್ಲೂ ಹಂಗ್ ಮಾಡಲ್ಲ ಸೋನು. ಮತ್ತೆ ಹೆಂಗಮ್ಮ ಆಯ್ತದ ಕ್ಯಾನ್ಸಲ್? ಅದು ಕ್ಯಾನ್ಸಲ್ ಆಗ್ಬಿಟ್ಟೈತೆ. ಸರಿ ಬಿಡು, ಆಯ್ತು. ನಾನು ಬರ್ತದೆ ಅನ್ನಲ್ಲ, ಇನ್ನೂ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇನೆ. ಅಮ್ಮ ಕಾಫಿ ಮಾಡ್ಕೊಡ್ತೀನಿ ಅನ್ನಲ್ಲಮ್ಮ. 5 ನಿಮಿಷ ತಾಂಬ ತಾಯಿ. ಸರಿ ಆಯ್ತು, ಇವಾಗ ಬಿಡಿ ಬಿಡಿ, ಬೇಡ ಬರ್ತೀನಿ ಆಮೇಲೆ. ಇವಾಗ ಬೇಡ, ಆಮೇಲೆ ಬರ್ತೀನಿ. ಫೋನ್ ತಗೊಂಡೋಗ್ಬೇಕಿತ್ತು, ಅದಕ್ಕೆ ಬಂದಿದ್ದು. ಇಲ್ಲ ಅಂದರೆ ಬರ್ತಿರ್ಲಿಲ್ಲ. ಫೋನ್ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕಿದೆ, ಚಾರ್ಜ್ ಆಯಿತು. ಇವಾಗ ಸಾಕು. ಯಾವುದೋ ಬ್ಯಾಕ್ಗ್ರೌಂಡ್ ನೈಸ್ ಬೇರೆ. ಈಗ ಎಷ್ಟು ಬನ್ನಿ ಮನೆಗೆ, ಅಲ್ಲ ಗಾಡಿ ಎಲ್ಲ ಒಳಗಡೆ ಹಾಕಿಬಿಟ್ಟಿದ್ದಾರೆ. ಬರೋ ಮುಂಚೆನೇ ಗಾಡಿ ಎಲ್ಲ ಹಾಕ್ಬಿಟ್ಟಿದ್ದಲ್ಲ ನಮ್ಮಪ್ಪ. ಇವತ್ತು ನಾನು ಹಾಕ್ಬೇಕಿತ್ತು. ಗೈಸ್ ಊಟ ಎಲ್ಲ ಮುಗಿಸಿದಾಯ್ತು. ನೀರು ತಂದಿರಲಿಲ್ವಲ್ಲ, ಆಗಲೇ ಹೋಗ್ಬಿಟ್ಟು ನೀರು ತಂದಿದ್ದೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ನೀರೆಲ್ಲ ತೊಗೊಂಬಂದಿದ್ದೇನು. ಗಾಡಿ ಮೇಲೆಲ್ಲ ಬಟ್ಟೆ ಎತ್ತಾಕ್ಬಿಟ್ಟವ್ರೆ. ಮೋಸ್ಟ್ಲಿ ಬೆಳಗ್ಗೆ ಒಣಗಾಕಿರ್ಬೇಕು. ನಾನೆಲ್ಲ ಬಂದು ರೆಡಿ ಮಾಡಬೇಕಿತ್ತು, ಸೊ ರೆಡಿ ಮಾಡಿರಲಿಲ್ಲ. ನೀರೆಲ್ಲ ತಂದು ಸಂಜೆ ತರಬೇಕಿತ್ತು, ರೆಶ್ ಇರ್ತದೆ ಅಂತ ಈಗ ಹೋಗ್ಬಿಟ್ಟು ತೊಗೊಂಬಂದೆ. ಈಗ ಈಸಿ ಆಯಿತು. ಇಲ್ಲ ಅಂದರೆ ಕಾಯ್ಕೊಂಡು ಅಷ್ಟರಲ್ಲೂ ಸೇಮ್ ಟೈಮ್ ಆಗುತ್ತೆ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.